ನಮ್ಮ ರಾಷ್ಟ್ರೀಯ ರಾಜ್ಯ ನಾಯಕರಾದ ದಿನೇಶ್ ಗುಂಡೂರಾವ್ ಅವರ 51ನೇ ಹುಟ್ಟುಹಬ್ಬದ ಸಲುವಾಗಿ ಈ ಕರೋನಾ ಇರೋ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಮಾಸ್ಕು, ಸ್ಯಾನಿಟೈಸರು ಕೊಡ್ತಾ ಇದ್ದೀವಿ. ಕರೋನಾಯಿಂದ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಮತ್ತು ಎಲ್ಲರಿಗೂ ಎಲ್ಲ ಮನೆಗಳಿಗೆ ಒಂದು ವಾಲ್ ಕ್ಲಾಕ್ ಗೋಡೆ ಗಡಿಯಾರಗಳನ್ನು ಉಚಿತವಾಗಿ ಸಾಹೇಬರ ನೆನಪಿಗಾಗಿ ಕೊಡ್ತಾ ಇದ್ದೀವಿ. ಇವತ್ತು ಸಾಹೇಬರ ಆರೋಗ್ಯ ಮತ್ತು ಶ್ರೇಯಸ್ಸು ಆಯಸ್ಸು ಆಗಲಿ ಅಂತೇಳಿ ಕಾಶಿ ವಿಶ್ವನಾಥ ಟೆಂಪಲಲ್ಲಿ ಬೆಳಗ್ಗೆ ರುದ್ರಾಭಿಷೇಕ ಮತ್ತು ಅನ್ನದಾನ ಬೇರೆ ಇದೆ. ಈಗ 12ವರೆಗೆ ಮಾಡ್ತಾ ಇದ್ದೀವಿ. ಇದೆಲ್ಲ ನಮ್ಮ ಸಾಹೇಬರ ಶ್ರೇಯಸ್ಸು ಆರೋಗ್ಯಕ್ಕಾಗಿ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಹೌದು, ನಾವು ಒಂದು ವರ್ಷ ಒಂದೊಂದು ವಿಭಿನ್ನ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೋದ ವರ್ಷ ಅದಕ್ಕಿಂತ ವರ್ಷ ಇರ್ಬೋದು, ಎಲ್ರಿಗೂ ಅಕ್ಕಿ, ಬೇಳೆ, ಬೆಲ್ಲ ಇದೆಲ್ಲ ಕೊಟ್ಟಿದ್ದು, ಸೀರೆ ಎಲ್ಲ ಕೊಟ್ಟಿದ್ದು, ಕುಕ್ಕೀಸ ಎಲ್ಲ. ಹೋದ ವರ್ಷ ಪ್ರತಿ ಮನೆಗಳಿಗೂ ಸಿಹಿಯನ್ನು ಹಂಚಿದ್ದು. ಈ ವರ್ಷ ಸ್ಯಾನಿಟೈಸರು ಮತ್ತು ಮಾಸ್ಕು ಮತ್ತು ವಾಲ್ ಕ್ಲಾಕ್ ಕೊಡ್ತಾ ಇದ್ದೀವಿ. ಈಗ ಒಂದು 10,000 ಮನೆಗೆ ಕೊಡ್ತಾ ಇದ್ದೀವಿ ಮುಖಾಂತರ ಹಾಗೂ ಮಧ್ಯಾಹ್ನ ಅನ್ನದಾನ ನೀಡ್ಕೊಂಡಿದ್ದಾರೆ. ಅದಲ್ಲದೆ ಈಗಿರ್ತಕ್ಕಂಥ ಕೊರೋನಾ ಅಂತ ಮಹಾಮಾರಿ ಕಾಯಿಲೆ ಇರ್ತಕ್ಕಂಥ ಈ ಸಮಯದಲ್ಲಿ ಜನರಿಗೆ ಯಾವುದಾದ್ರು ರೀತಿಯಲ್ಲಿ ಅರಿವು ಮೂಡಿಸಬೇಕು. ಜನರಿಗೆ ಅದನ್ನು ವಿಷಯ ಮುಟ್ಟಿಸಿ ಯಾವ ರೀತಿ ನೀವು ಕೊರೋನಾದಿಂದ ದೂರ ಇರಬೇಕು ಅಂತಕ್ಕಂಥ ಒಂದು ಮಾಹಿತಿ ಮುಟ್ಟಿಸೋದಕ್ಕೋಸ್ಕರ ಪ್ರತಿಯೊಂದು ಮನೆಗೂ ಒಂದು ಸ್ಯಾನಿಟೈಸರು, ಒಂದು ಮಾಸ್ಕು ಹಾಗೂ ಒಂದು ವಾಲ್ ಕ್ಲಾಕ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಹಾಗೂ ಈ ರೀತಿಯಾದಂಥ ಮಾರ್ಕೆಟ್ ಪ್ರದೇಶಗಳಲ್ಲಿ ಭಾಳಷ್ಟು ಜನ ಓಡಾಡೋ ಪ್ರದೇಶ ಇರೋದರಿಂದ ಅಲ್ಲೂ ಸಹ ಬಂದು ಅವ್ರಿಗೆ ಅರಿವು ಮೂಡಿಸ್ತಕ್ಕಂಥದ್ದು, ಈ ವ್ಯಾಪಾರಿಗಳಿಗೂ ಸಹ ಅರಿವು ಮೂಡಿಸಿ ಮಾಸ್ಕನ್ನು ಧರಿಸಿ ಸ್ಯಾನಿಟೈಸರ್ನ ಯೂಸ್ ಮಾಡಿ ಅಂತಕ್ಕಂಥ ಒಂದು ಮಾಹಿತಿನ, ಸಂದೇಶನ ಅವ್ರಿಗೆ ತಿಳಿಸೋದಕ್ಕೋಸ್ಕರ ಈ ಒಂದು ವಿಭಿನ್ನವಾಗಿ ಒಂದು ಪೆಂಡಾಲ್ ಹಾಕಿ, ಒಂದು ಟೆಂಟ್ ಹಾಕಿ, ಒಂದು ಸ್ಟೇಜ್ ಹಾಕಿ ಮಾಡೋದಕ್ಕಿಂತ ಜನರ ಹತ್ರ ಹೋಗಿ ಜನರ ಜೊತೆಗಿದ್ದು ಹಬ್ಬನ ಆಚರಣೆ ಮಾಡೋಣ ಒಂದು ಕಾರಣಕ್ಕೋಸ್ಕರ ಇವತ್ತು ಈ ರೀತಿ ಮಾಡ್ತಾರೆ. ಇವತ್ತು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರ ಹುಟ್ಟುಹಬ್ಬನ ವಿಭಿನ್ನ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಏನಂದರೆ ಈ 2 ತಿಂಗಳು ತುಂಬ ಕರೋನಾ ಜಾಸ್ತಿ ಆಗುತ್ತೆ. ಜಾಸ್ತಿ ಆದರೆ ಸಾವು ನೋವು ಜಾಸ್ತಿ ಆಗುತ್ತೆ. ಇಲ್ಲಿರುವಂಥ ಜನಗಳು ಭಾಳ ಬಡವರಿದ್ದಾರೆ. ಬಡವರಿಗೆ ಆರೋಗ್ಯ ಭಾಗ್ಯ ಕಾಪಾಡಲಿ ಅಂತೇಳಿ ನಾವು ಸ್ಯಾನಿಟೈಸರ್ ನಮ್ಮ ಶ್ರೀನಿವಾಸ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಶ್ರೀನಿವಾಸ ಮೂರ್ತಿಯವರು ಸ್ವಂತ ದುಡ್ಡಿಂದ ಮಾಸ್ಕು ಮತ್ತು ಸ್ಯಾನಿಟೈಸರ್ ಕೊಡ್ತಾರೆ. ಅದೇ ರೀತಿ ಸಮಯಕ್ಕೆ ತಕ್ಕಂತೆ ನೀವು ಗಡಿಯಾರವನ್ನು ಕೊಡುವಂಥ ಕಾರ್ಯಕ್ರಮ ಅದು ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಒಳ್ಳೆ ಹೋಮ ಹವನಗಳನ್ನು ಸಹ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರ ಆರೋಗ್ಯಕ್ಕೋಸ್ಕರ ಬೆಳಗ್ಗೆ ಮಾಡಿಸಿದ್ರು. ತದನಂತರದಲ್ಲಿ ಈಗ ಪ್ರಸಾದ ವಿನಿಯೋಗ ಆಯಿತು. ಈಗ ಒಂದು 12 ಗಂಟೆ 12:15 ಗಂಟೆಗೆ ಅನ್ನದಾನ ಕೂಡ ಇದೆ. ಎಲ್ಲರೂ ಬಂದು ಭಾಗವಹಿಸಿ ಅದನ್ನು ಸೇವಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಜಲ್ದಿ ಗುಣಮುಖರಾಗಿ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಕಾನ್ಸ್ಟಿಟ್ಯೂನ್ಸಿಗೆ ಬರಬೇಕು. ಜನ ಕಾತರರಾಗಿ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಜಲ್ದಿ ಬಂದು ಜನಸೇವೆಗೆ ನೀವು ಬರಬೇಕು ಅಂತೇಳಿ ಈಶ್ವರನ ಹತ್ರ ನಮ್ಮ ಶ್ರೀನಿವಾಸ ಮೂರ್ತಿಯವರು, ಚರಣ ಅವರು, ನಮ್ಮ ಬಿಬ್ಬಿನವರು ಎಲ್ಲ ಸೇರಿ ಬೆಳಗ್ಗೆ ಪ್ರಾರ್ಥನೆ ಮಾಡಿದ್ದೀವಿ. ಎಲ್ಲ ನಾಯಕರುಗಳು ಜೊತೆ ಇದ್ದು ಪ್ರಾರ್ಥನೆ ಮಾಡಿ ಅವರ ಆರೋಗ್ಯಕ್ಕೆ ಕೇಳ್ಕೊಂಡಿದ್ದೀವಿ. ದೇವರು ಕಾಪಾಡ್ತಾನೆ ಅನ್ನೋ ನಂಬಿಕೆ ನಮಗಿದೆ. ಆದಷ್ಟು ಬೇಗ ಅವ್ರು ಬಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲರೂ ಜನಗಳ ಮುಂದೆ ಬಂದು ಜನಸೇವೆಗೆ ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ. ಇವತ್ತು ದಿನೇಶ್ ಗುಂಡೂರಾವ್ ಹುಟ್ಟಿದ ಹಬ್ಬದ ಆಚರಣೆ ನಾವು ಮಾಡ್ತಾ ಇದ್ದೀವಿ. 9ನೇ ತಾರೀಕು ಅಕ್ಟೋಬರ್ ಅವರು ಹುಟ್ಟಿದ ಹಬ್ಬ 51ನೇ ವರ್ಷ ಆಯಿತು ಅವ್ರಿಗೆ. ಈಗ ಅವರು ಆದೇಶದಲ್ಲಿ ನಮ್ಮ ಶ್ರೀನಿವಾಸ ಮೂರ್ತಿಯವರ ನೇತೃತ್ವದಲ್ಲಿ ಇದು ಹಲವಾರು ಮಿನಿಮಮ್ 10,000 ಗಡಿಯಾರ ಮನೆ ಮನೆಗೂ ಹೋಗಿ ಕೊಡಬೇಕು. ಹೋದ ವರ್ಷ ನಾವು ಲಾಡು ಕೊಟ್ಟಿದ್ವಿ, ಮನೆ ಮನೆಗೆ ಹೋಗಿ ಕೊಟ್ಟಿದ್ವಿ. ಈ ವರ್ಷ ಗಡಿಯಾರ, ಮಾಸ್ಕು, ಸ್ಯಾನಿಟೈಸರ್ ಮನೆ ಮನೆಗೂ ಹೋಗಿ ಕೊಡಬೇಕು ಅಂತ ಇದು ಒಂದು ನಮ್ಮ ಬೆಂಗಳೂರು ಹಬ್ಬ, ನಾಡಹಬ್ಬ, ದೇಶದ ಹಬ್ಬ ಅಕ್ಟೋಬರ್ 9 ಮಾಡಬೇಕು ಅಂತ ಎಲ್ಲರೂ ಮನಸ್ಸಿನಲ್ಲಿದೆ. ಅದಕ್ಕೆ 100 ಕಾರ್ಯಕರ್ತಗಳು ಎಲ್ಲ ಸೇರಿದ್ದಾರೆ. ದೇವರು ಚೆನ್ನಾಗಿರಲಿ, ಎಲ್ರಿಗೂ ಚೆನ್ನಾಗಿರಲಿ.